ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟ್ ಬರ್ತಾ ಇದೆ. ಜನಾರ್ದನ ರೆಡ್ಡಿ, ಶಾಸಕ ಜನಾರ್ದನ ರೆಡ್ಡಿ ಅವರನ್ನ ಅಪರಾಧಿ ಅಂತ ಕೋರ್ಟ್ ಆದೇಶವನ್ನ ಮಾಡಿದೆ. ಶಾಸಕ ಜನಾರ್ದನ ರೆಡ್ಡಿಗೆ ಈ ಮೂಲಕವಾಗಿ ಒಂದು ಬಿಗ್ ಶಾಕ್ ತಗಲಿದೆ. ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ OMC ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ರೆಡ್ಡಿಗೆ ಬಿಗ್ ಶಾಕ್. ಜನಾರ್ದನ ರೆಡ್ಡಿ ದೋಷಿ ಅಂತ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಹೈದರಾಬಾದ್ನ ನಾಂಪಲ್ಲಿಯ CBI ಕೋರ್ಟ್ ಈ ತೀರ್ಪನ್ನ ಕೊಡೋ ಮೂಲಕವಾಗಿ ಜನಾರ್ದನ ರೆಡ್ಡಿ A2 ಆರೋಪಿಯಾಗಿದ್ದಾರೆ, ಶ್ರೀನಿವಾಸ್ ರೆಡ್ಡಿ A1 ಆರೋಪಿ. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಅವರ ಪಾತ್ರದ ಬಗ್ಗೆ ಹಲವಾರು ಪುರಾವೆಗಳು ಲಭ್ಯವಾದ ಹಿನ್ನೆಲೆಯಲ್ಲಿ ಅವರನ್ನ ದೋಷಿ ಅಂತ ಪರಿಗಣಿಸಲಾಗಿದೆ. ಈಗ ಶಾಸಕ ಜನಾರ್ದನ ರೆಡ್ಡಿ ಅವರ ಮುಂದಿನ ಫೈಟ್ ಏನು, ಹೆಚ್ಚುವರಿ ನ್ಯಾಯಾಲಯಕ್ಕೆ ಹೋಗ್ತಾರಾ, ಏನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಜನಾರ್ದನ ರೆಡ್ಡಿ ದೋಷಿ ಅಂತ ಕೋರ್ಟ್ ತೀರ್ಪನ್ನ ಕೊಡೋ ಮೂಲಕವಾಗಿ ಅಕ್ರಮ ಗಣಿಗಾರಿಕೆ ನಡೆದಿರೋದು ಹೌದು ಅನ್ನೋದನ್ನ ಈ ಮೂಲಕವಾಗಿ ಎತ್ತಿ ಹಿಡಿದಿದೆ. ಈ ಪ್ರಕರಣದಲ್ಲಿ A1 ಆರೋಪಿಯಾಗಿ ಶ್ರೀನಿವಾಸ್ ರೆಡ್ಡಿ ಇದ್ದಾರೆ, A2 ಆಗಿ ಜನಾರ್ದನ ರೆಡ್ಡಿ ಇದ್ರು. ಸೊ ಈ ಪ್ರಕರಣದಿಂದ ಪಾರಾಗಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಹಲವಾರು ಪ್ರಯತ್ನಗಳು ಕೂಡ ಆಗಿತ್ತು. ಈಗ ಅವರು ಬೇಲ್ ಮೇಲೆ ಹೊರಗಿದ್ದಾರೆ. ಅದಾದ ನಂತರದಲ್ಲಿ ಈಗ ಕೋರ್ಟ್ನಲ್ಲಿ ನಡೀತಾ ಇದ್ದಂತಹ ಈ ಸಮರ ಫೈನಲಿ ಈಗ ಆದೇಶ ಕೂಡ ಹೊರಬಿದ್ದಿದೆ. OMC ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಅವರ ಪಾತ್ರ ಪ್ರೂವ್ ಆಗಿದ್ದರ ಹಿನ್ನೆಲೆಯಲ್ಲಿ ಕೋರ್ಟ್ ಅವರನ್ನ ದೋಷಿ ಅಂತ ಪರಿಗಣಿಸಿದೆ. ಹೈದರಾಬಾದ್ನ ನಾಂಪಲ್ಲಿಯ CBI ಕೋರ್ಟ್ನಿಂದ ಇದೀಗ ತೀರ್ಪು ಹೊರಬಿದ್ದಿದೆ. ಹೆಚ್ಚುವರಿ ಡೀಟೇಲ್ಸ್ ಅನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಲೆ ಹಾಕೋಣ. ರೈಟ್ ನೌ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರವಾಗಿ ಅವರನ್ನ ದೋಷಿ ಅಂತ ಪರಿಗಣಿಸಲಾಗಿದೆ. ಜನಾರ್ದನ ರೆಡ್ಡಿ ಅವರನ್ನ ಈ ಕೂಡಲೇ ಬಂಧಿಸಬೇಕು ಅನ್ನುವಂತಹ ಆದೇಶನ ಏನಾಗಿದೆ ತೀರ್ಪಿನಲ್ಲಿ ಹೆಚ್ಚುವರಿಯಾಗಿ ಅಂತ ನೋಡೋಣ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ A2 ಆರೋಪಿಯಾಗಿದ್ದಂತಹ ಜನಾರ್ದನ ರೆಡ್ಡಿ ಅವರನ್ನ ಈಗ ದೋಷಿ ಅಂತ ಕೋರ್ಟ್ ಹೇಳಿದೆ. ಉಳಿದಂತೆ ಏನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ತೀರ್ಪಿನ ವಿಷಯವಾಗಿ? ದಿವ್ಯಾ, ಅಕ್ರಮ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ CBI ತನಿಖೆಯನ್ನು ನಡೆಸ್ತಾ ಇತ್ತು. ಈ ಹಿಂದೆ ಚಾರ್ಜ್ ಶೀಟ್ ಅನ್ನು ನಡೆಸಿ ಕೋರ್ಟ್ ನಲ್ಲಿ ವಿಚಾರಣೆಯನ್ನ ಕೂಡ ಒಳಪಡಿಸುವಂತ ಕೆಲಸವನ್ನ ಕೂಡ ಮಾಡಿತ್ತು. ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿದಂತಹ CBI ನ ವಿಶೇಷ ನ್ಯಾಯಾಲಯ ತೀರ್ಪನ್ನ ಕಾಯ್ದಿರಿಸಿತ್ತು. ಇವತ್ತು ಆ ತೀರ್ಪನ್ನ ಕೂಡ ಕೊಡುವಂತ ಕೆಲಸವನ್ನ ಮಾಡಿದೆ. ತೀರ್ಪಿನಲ್ಲಿ ಜನಾರ್ದನ್ ರೆಡ್ಡಿ ಅಕ್ರಮ ಗಣಿಗಾರಿಕೆಯಲ್ಲಿ ಭಾಗಿಯಾಗಿರುವಂತದ್ದು ನಿಜ, ಅವರು ದೋಷಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಆದೇಶವನ್ನ ಕೊಟ್ಟಿರುವಂತದ್ದು. ಆದ್ರೆ ಶಿಕ್ಷೆಯ ಪ್ರಮಾಣ ಏನು ಅನ್ನುವಂಥದ್ದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಅದು ಕೂಡ ಮುಂದಿನ ಒಂದೆರಡು ದಿನಗಳಲ್ಲಿ ಗೊತ್ತಾಗುವಂತ ಸಾಧ್ಯತೆಗಳು ಕೂಡ ಇದಾವೆ. ಸೊ ಈಗ ಅಕ್ರಮ ಗಣಿಗಾರಿಕೆ ಮಾಡಿರುವಂತದ್ದು ಜನಾರ್ದನ್ ರೆಡ್ಡಿ ಅವರು ಪ್ರೂವ್ ಆಗಿರುವಂತದ್ದು. A1 ಆಗಿ ಶ್ರೀನಿವಾಸ್ ರೆಡ್ಡಿ ಅನ್ನುವಂಥವ್ರು ಇದ್ರೆ, A2 ಆಗಿ ಜನಾರ್ದನ್ ರೆಡ್ಡಿ ಅವರು ಇದ್ರು. ಸೊ ಈ ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿ ಅವರು ಅಕ್ರಮ ಗಣಿಗಾರಿಕೆ ಮಾಡೋ ಮೂಲಕ ಏನು ಸರ್ಕಾರದ ಬೊಕ್ಕಸಕ್ಕೆ ಅಪಾರ ಪ್ರಮಾಣದ ನಷ್ಟವನ್ನ ಮಾಡಿದ್ರು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರು ದೋಷಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಆದೇಶವನ್ನ ಕೊಡುವಂತ ಕೆಲಸವನ್ನ ಕೂಡ ಈಗ CBI ನ ನ್ಯಾಯಾಲಯ ಮಾಡಿರುವಂತದ್ದು. ಮುಂದಿನ ಹಂತದಲ್ಲಿ ಶಿಕ್ಷೆಯ ಪ್ರಮಾಣವನ್ನ ಕೂಡ ಕೋರ್ಟ್ ಪ್ರಕಟ ಮಾಡುತ್ತೆ. ಹೀಗಾಗಿ ಜನಾರ್ದನ್ ರೆಡ್ಡಿ ಈಗ ಬಂಧನಕ್ಕೆ ಒಳಪಡುವಂತ ಸಾಧ್ಯತೆಗಳಿದಾವೆ. ಅವರು ಈಗ ಈ ಒಂದು ಪ್ರಕರಣದಲ್ಲಿ ಜಾಮೀನನ್ನ ಪಡೆದು ಹೊರಗಡೆ ಇದ್ರು. ಇತ್ತೀಚೆಗೆ ಅವರು ಬಳ್ಳಾರಿಗೆ ಹೋಗ್ಲಿಕ್ಕೆ ಕೂಡ ಅನುಮತಿಯನ್ನ ಪಡ್ಕೊಂಡಿದ್ರು. ಈಗ ಮತ್ತೆ ಅವರು ದೋಷಿ ಅಂತ ಆಗಿರುವಂತ ಹಿನ್ನೆಲೆಯಲ್ಲಿ ಅವರನ್ನ ಪೊಲೀಸರು ಬಂಧಿಸಿ ಅವರನ್ನ ಕಾರಾಗೃಹಕ್ಕೆ ಕಳಿಸುವಂತ ಕೆಲಸಗಳನ್ನ ಕೂಡ ಮಾಡ್ತಾರೆ. ಈ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸಲಿಕ್ಕೂ ಕೂಡ ಜನಾರ್ದನ್ ರೆಡ್ಡಿ ಅವರಿಗೆ ಅವಕಾಶಗಳಿರುತ್ತೆ. ಅವರು ಆಂಧ್ರ ಪ್ರದೇಶದ ಹೈಕೋರ್ಟ್ಗೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ದಿವ್ಯಾ, ರೈಟ್. ಇನ್ನು ಅವರ ಶಾಸಕ ಸ್ಥಾನಕ್ಕೆ ಏನಾದರೂ ಕುತ್ತು ಬರುವ ಸಾಧ್ಯತೆ ಇದೆಯಾ ಈ ತೀರ್ಪಿನ ಹಿನ್ನೆಲೆಯಲ್ಲಿ ಶಬ್ಬೀರ್? ಈಗ ಆಸ್ ಆಫ್ ನೌ ಯಾವುದೇ ರೀತಿಯಾದಂತ ಸಮಸ್ಯೆಗಳು ಇಲ್ಲ. ಏನು ಶಾಸಕ ಸ್ಥಾನಕ್ಕೂ ಕೂಡ ಯಾವುದೇ ರೀತಿಯಾದಂತ ತೊಂದರೆಗಳಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ಬೇಕಾಗಿದೆ. ಆದ್ರೆ ಆದೇಶದಲ್ಲಿ ಯಾವ ರೀತಿಯಾದಂತಹ ಡಿಕ್ಟೇಷನ್ಸ್ ಇದಾವೆ ಅನ್ನುವಂಥದ್ದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕು. ಯಾಕಂದ್ರೆ ಆದೇಶದ ಪ್ರತಿ ವಿಸ್ತೃತವಾಗಿ ಕೈಗೆ ಸಿಗ್ಬೇಕಾಗಿರುವಂತದ್ದು. ಆದೇಶದಲ್ಲಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖಿಸಿ ಈ ಒಂದು ಆದೇಶವನ್ನ ಕೊಡ್ಲಾಗಿದೆ ಅನ್ನುವಂಥದ್ದನ್ನ ಕೂಡ ನಾವು ಗಮನಿಸಬೇಕಾಗತ್ತೆ. ಆದ್ರೆ ಮೇಲ್ನೋಟಕ್ಕೆ ಶಾಸಕ ಸ್ಥಾನಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಸದ್ಯದವರೆಗೂ ಏನು ಕಂಡು ಬರ್ತಾ ಇಲ್ಲ. ದಿವ್ಯಾ, ಓಕೆ, ಈ ಪ್ರಕರಣದಲ್ಲಿ ಉಳಿದಂತೆ ಇಬ್ಬರು ಮಾತ್ರನ ಆರೋಪಿಗಳು, ಇನ್ನೂ ಎಷ್ಟು ಜನ ಆರೋಪಿಗಳಿದ್ದಾರೆ? ಈಗ ಎಲ್ಲರ ಕೇಸ್ನಲ್ಲೂ ಕೂಡ ಸೇಮ್ ಜಡ್ಜ್ಮೆಂಟ್ ಬಂದಿದೆಯಾ? ಅದರ ಬಗ್ಗೆ ಅಪ್ಡೇಟ್ಸ್ ಶಬೀರ್? ದಿವ್ಯಾ, ಈಗಿರುವಂತ ಮಾಹಿತಿಗಳ ಪ್ರಕಾರ A1 A2 ಏನಿದ್ರು ಇಬ್ರು ಕೂಡ ದೋಷಿಗಳು ಅನ್ನುವಂತ ನಿಟ್ಟಿನಲ್ಲಿ ಗೊತ್ತಾಗಿರುವಂತದ್ದು. ಇವರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯ ಪುರಾವೆಗಳು ಕೂಡ ಈಗ ಲಭ್ಯ ಆಗಿದ್ವು. CBI ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಸಾಕ್ಷ್ಯ ಆಧಾರಗಳನ್ನ ಸಂಗ್ರಹಿಸಿ ಕೋರ್ಟ್ಗೆ ಚಾರ್ಜ್ ಶೀಟ್ ಮೂಲಕ ಸಲ್ಲಿಸುವಂತ ಕೆಲಸವನ್ನ ಕೂಡ ಮಾಡಿತ್ತು. ಆ ಎಲ್ಲ ಸಾಕ್ಷ್ಯಾಧಾರಗಳನ್ನ
ವಿಸ್ತೃತವಾಗಿ ಪರಿಶೀಲನೆ ಮಾಡಿದಂತ ಕೋರ್ಟಿಗೆ ಜನಾರ್ದನ್ ರೆಡ್ಡಿ ದೋಷಿ ಅನ್ನುವಂತ ನಿಟ್ಟಿನಲ್ಲಿ ಆದೇಶವನ್ನ ಕೊಡುವಂತ ಕೆಲಸ ಮಾಡಿದೆ. ಉಳಿದ ಆರೋಪಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪಾತ್ರ ಏನು ಮತ್ತೆ ಅವರು ಕನ್ವೆಕ್ಟ ಅಲ್ವಾ ಅನ್ನುವಂಥದ್ದನ್ನ ಕೂಡ ನಾವು ಇನ್ನಷ್ಟೇ ಕಾದ್ ನೋಡ್ಬೇಕಾಗಿರುವಂತದ್ದು. ವಿಸ್ತೃತವಾದಂತ ಆದೇಶ ಬಂದ ಬಳಿಕವಷ್ಟೇ ನಮ್ಗೆ ಈ ಒಂದು ಪ್ರಕರಣದಲ್ಲಿ ಯಾರ್ಯಾರಿಗೆಲ್ಲ ದೋಷಿ ಅಂತಾಗಿದೆ, ಯಾರ್ಯಾರನ್ನೆಲ್ಲ ಈ ಒಂದು ಪ್ರಕರಣದಿಂದ ಕೈ ಬಿಡಲಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಈಗ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಆದೇಶ ಹೊರ ಬಂದಿರುವಂತದ್ದು. ಈ ಆದೇಶದಲ್ಲಿ ಈಗ ದೋಷಿ ಅನ್ನುವಂಥದ್ದನ್ನ ಈಗ ಕೋರ್ಟ್ ಸ್ಪಷ್ಟವಾಗಿ ಹೇಳಿರುವಂತದ್ದು. ದಿವ್ಯಾ, ಓಕೆ, ಈಗ ರಾಜಕೀಯ ಮೇಲಾಟಕ್ಕೆ ಸಹಜವಾಗಿ ಇದು ಅವಕಾಶ ಆಗುತ್ತೆ ಅಂತ ಕಾಣುತ್ತೆ. ಶಬ್ಬೀರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ದಿವ್ಯಾ, ರಾಜಕೀಯ ಮೇಲಾಟಕ್ಕಿದು ಅವಕಾಶ ಆಗುತ್ತೆ ಅಂತ ಕಾಣಿಸುತ್ತೆ. ಅವರು ಕೋರ್ಟ್ ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ, ಅವರಿಗೆ ಹೇಗೆ ಟಿಕೆಟ್ ಕೊಡ್ತೀರಿ, ಬಿಜೆಪಿಗೆ ಹೇಗೆ ಸೇರಿಸ್ಕೊಳ್ತೀರಿ ಇತ್ಯಾದಿ ಪ್ರಶ್ನೆಗಳೆಲ್ಲವೂ ಕೂಡ ಮನೆ ಮಾಡಿತ್ತು. ಈಗ ಅದು ಮತ್ತೆ ಮೇಲಕ್ಕೆ ಬರುತ್ತೆ ಅಂತ ಕಾಣುತ್ತೆ. ಖಂಡಿತವಾಗ್ಲೂ ಇದು ರಾಜಕೀಯ ಕೆಸರಾಟಕ್ಕೆ ಮತ್ತೊಂದು ವೇದಿಕೆ ಆಗುವಂತ ಸಾಧ್ಯತೆಗಳಿದಾವೆ. ಇತ್ತೀಚೆಗೆ ಅವರು ಬಿಜೆಪಿಗೂ ಕೂಡ ಬೆಂಬಲವನ್ನ ಕೊಟ್ಟಿದ್ರು, ಬಿಜೆಪಿಯ ಜೊತೆಗೆ ಗುರುತಿಸ್ಕೊಳ್ಳುವಂತ ಕೆಲಸವನ್ನು ಕೂಡ ಮಾಡಿದ್ರು. ಈಗ ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ಅವರಿಗೆ ದೋಷಿ ಅಂತ ಆಗಿರುವಂತ ಹಿನ್ನೆಲೆಯಲ್ಲಿ ಇದೇ ವಿಚಾರವನ್ನ ಇಟ್ಕೊಂಡು ಈಗ ಕಾಂಗ್ರೆಸ್ ಕೂಡ ಏನು ವಾಗ್ದಾಳಿಯನ್ನ ಮಾಡುವಂತದ್ದು ಅಥವಾ ರಾಜಕೀಯವಾಗಿ ಇದನ್ನ ಬಳಸ್ಕೊಳ್ಳುವಂತ ಸಾಧ್ಯತೆಗಳನ್ನು ಕೂಡ ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು. ಈ ಹಿಂದೆ ಕೂಡ ಕಾಂಗ್ರೆಸ್ ಅಕ್ರಮ ಗಣಿಗಾರಿಕೆ ವಿಚಾರವನ್ನೇ ಮುಂದಿಟ್ಕೊಂಡು ನಿರಂತರವಾದಂತಹ ಹೋರಾಟವನ್ನ ಮಾಡಲಾಗಿತ್ತು. ಅವತ್ತು ವಿರೋಧ ಪಕ್ಷದ ನಾಯಕರಾಗಿದ್ದಂತ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಬಳ್ಳಾರಿಗೆ ಪಾದಯಾತ್ರೆಯನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು. ಆ ಮೂಲಕ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಅನ್ನ ಕೂಡ ಕ್ರಿಯೇಟ್ ಮಾಡ್ಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿದ್ರು. ಈಗ ಸದ್ಯಕ್ಕೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ರು ಕೂಡ ಈ ಒಂದು ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ನಿರಂತರ ಹೋರಾಟವನ್ನ ಈ ಹಿಂದಿನಿಂದಲೂ ಕೂಡ ಮಾಡಿದ್ದಂತ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣದಲ್ಲಿ ಮತ್ತಷ್ಟು ಶಕ್ತಿ ಬಂದಂತಾಗತ್ತೆ. ಈ ಒಂದು ಪ್ರಕರಣವನ್ನ ಇಟ್ಕೊಂಡು ಬಿಜೆಪಿಯನ್ನ ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ ಮತ್ತಷ್ಟು ಹೋರಾಟಗಳನ್ನ ರೂಪುಗೊಳಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ಪ್ರಯತ್ನಗಳನ್ನ ಮಾಡುವಂತ ಸಾಧ್ಯತೆಗಳಿದಾವೆ. ದಿವ್ಯಾ, ರೈಟ್ ಶಬ್ಬೀರ್, ಸಂಪರ್ಕದಲ್ಲಿ ಇನ್ನಷ್ಟು ಮಾಹಿತಿ ನಿಮ್ಮಿಂದ ಪಡೆದುಕೊಳ್ತೀವಿ. ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಅಪರಾಧಿ OMC ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಈಗ ತೀರ್ಪು ಹೊರಬಿದ್ದಿದೆ. 884 ಕೋಟಿ ಹಣ ಪಡೆದ ಆರೋಪ ಅವರ ಮೇಲಿತ್ತು. 29 ಲಕ್ಷ ಟನ್ ಅದಿರು ಲೂಟಿ ಮಾಡಿದ ಆರೋಪ ಅವರ ಮೇಲೆ ಕೇಳಿಬಂದಿತ್ತು. ಈ ಮೂಲಕವಾಗಿ ಸರ್ಕಾರದ ಬೊಕ್ಕಸಕ್ಕೆ ಅಪಾರ ಪ್ರಮಾಣದಲ್ಲಿ ನಷ್ಟ ಆಗಿದೆ ಅಂತ ದೂರನ್ನ ದಾಖಲು ಮಾಡಲಾಗಿದ್ದು ಅದರ ತನಿಖೆ ನಡೀತಾ ಇತ್ತು. ಇದರ ಮಧ್ಯದಲ್ಲಿ ಅವರು ಜಾಮೀನನ್ನ ಪಡ್ಕೊಂಡು ಹೊರಗೆ ಬಂದಿದ್ರು. ಇತ್ತೀಚೆಗಷ್ಟೇ ಅವರಿಗೆ ಬಳ್ಳಾರಿಗೆ ಹೋಗ್ಲಿಕ್ಕೂ ಕೂಡ ನ್ಯಾಯಾಲಯ ಅನುಮತಿಯನ್ನ ಕಲ್ಪಿಸಿತ್ತು. ಅದಾದ ನಂತರದಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಆಕ್ಟಿವ್ ಆಗಿ ಓಡಾಡ್ತಾ ಇದ್ರು. ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವ್ರನ್ನ ಪ್ರಕರಣ ಬಂದಾಗಲೂ ಕೂಡ ಬಹಳಷ್ಟು ಅಬ್ಬರಿಸಿದ್ರು. ಈಗ ರಿವರ್ಸ್ ಸೈಡ್ ಏನಾಗುತ್ತೆ ಅನ್ನೋದನ್ನ ನೋಡಬೇಕು. ಅಪಾರ್ಟ್ ಫ್ರಮ್ ದಟ್ ಈ ಕೇಸ್ನಲ್ಲಿ ಇಬ್ಬರು ಅಪರಾಧಿಗಳು ಅಂತ ಕೋರ್ಟ್ ಹೇಳಿದೆ. ಶ್ರೀನಿವಾಸ್ ಮತ್ತು ಜನಾರ್ದನ ರೆಡ್ಡಿ ಇಬ್ಬರು ಕೂಡ ಈ ಪ್ರಕರಣದಲ್ಲಿ ಭಾಗಿದಾರರು. ಅಕ್ರಮ ಅದಿರು ಮಾರಾಟ ಮಾಡಿದ್ದಾರೆ, ಲೂಟಿ ಹೊಡೆದಿದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಹಲವಾರು ದಾಖಲೆಗಳ ಒಂದು ಪ್ರೂವ್ ಆಗಿದೆ. ಪ್ರಕರಣದ ಇತ್ಯರ್ಥ ಆಗಿದೆ. ಈಗ ಅವರಿಗೆ ಮೇಲ್ಮನವಿ ಹೋಗ್ಲಿಕ್ಕೂ ಕೂಡ ಅವಕಾಶ ಇದೆ. ಅವರಿಗೆ ಕಾನೂನಾತ್ಮಕವಾಗಿ ಮುಂದಿನ ಫೈಟ್ ಅಂದರೆ ನನಗೆ ಅವಕಾಶ ಮಾಡಿಕೊಡಿ, ಮುಂದಿನ ಹಂತದಲ್ಲಿ ನಾನು ಹೋರಾಟ ಮಾಡಲಿಕ್ಕೆ ನನಗೆ ಜಾಮೀನು ಬೇಕು ಅಂತ ಯಾವುದೇ ಕ್ಷಣದಲ್ಲೂ ಕೂಡ ಜನಾರ್ದನ ರೆಡ್ಡಿ ಅವರ ಬಂಧನ ಸಾಧ್ಯತೆ ಇದೆ. ಶಾಸಕ ಸ್ಥಾನ ಕಳೆದುಕೊಳ್ತಾರಾ ಜನಾರ್ದನ ರೆಡ್ಡಿ ಅನ್ನುವಂತಹ ಪ್ರಶ್ನೆಯೂ ಕೂಡ ಇಲ್ಲಿದೆ. ಈ ಹಿಂದೆ 3.5 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಿ ಜೈಲಿನಿಂದ ಹೊರಗೆ ಬಂದಿದ್ರು. ಇದೇ ಕೇಸ್ನಲ್ಲಿ ಈಗಾಗಲೇ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ಮತ್ತೆ ಅವರು ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗಿ ಬರುತ್ತೆ. ಕಾರಣ ಈಗಾಗಲೇ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆ. ಏನಾಗುತ್ತೆ ಅನ್ನೋ ಕುತೂಹಲ ಸಹಜವಾಗಿ ಕಾಡ್ತಾ ಇದೆ. ಶಾಸಕ ಸ್ಥಾನ ಕಳೆದುಕೊಳ್ತಾರಾ, ಏನಾಗುತ್ತೆ? ಕಳೆದ 3.5 ವರ್ಷಗಳ ಹಿಂದೆ ಅವರು ಹೋಗಿ ಜೈಲಲ್ಲಿ ಇದ್ದು ಬಂದ ಹಾಗೆ ಈಗ ಮತ್ತೆ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗಿ ಬರುತ್ತಾ? ಶಾಕ್ ಕಾದಿದೆ ಒಟ್ಟಿನಲ್ಲಿ ಜನಾರ್ದನ ರೆಡ್ಡಿ ಅವರಿಗೆ ಈ ತೀರ್ಪಿನ ಮೂಲಕವಾಗಿ. ಶಾಸಕ ಸ್ಥಾನವನ್ನು ಅವರು ಕಳೆದುಕೊಳ್ತಾರಾ ಅನ್ನುವಂತಹ ಪ್ರಶ್ನೆಗೆ ಮುಂದುವರೆದಂತೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಬಹುದು ಈ ಕೇಸ್ನಲ್ಲಿ ಅನ್ನೋದನ್ನ ಗಮನಿಸಬೇಕು. ಈ ಹಿಂದೆ ಕೂಡ ಅವರು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೈಲಿಗೆ ಹೋಗಿದ್ರು, ಶಿಕ್ಷೆಯನ್ನು ಅನುಭವಿಸಿದ್ರು. ಅದಾದ ನಂತರದಲ್ಲಿ ಮತ್ತೆ ವಾಪಸ್ ಬಂದು ಸ್ವಲ್ಪ ದಿನ ರಾಜಕೀಯದಿಂದ ಅಂತರವನ್ನು ಕಾಯ್ಕೊಂಡಿದ್ರು. ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು, ಗಂಗಾವತಿಯ ಶಾಸಕರಾಗಿ ಆಯ್ಕೆಗೊಂಡ್ರು. ಅದಾದ ನಂತರದಲ್ಲಿ ಸ್ವಲ್ಪ ರಾಜಕೀಯವಾಗಿ ಆಕ್ಟಿವ್ ಆದ್ರು. ಬಿಜೆಪಿಗೂ ಕೂಡ ತನ್ನ ಬೆಂಬಲವನ್ನ ಘೋಷಣೆ ಮಾಡಿದ್ರು. ತಮ್ಮ ಒಂದು ಪಕ್ಷವನ್ನ ಬಿಜೆಪಿಯ ಜೊತೆಗೆ ವಿಲೀನ ಕೂಡ ಮಾಡಿಕೊಂಡು ಆಗಿತ್ತು. ಇಷ್ಟೆಲ್ಲ ಆರೋಪಗಳಿರೋರ್ನ ಬಿಜೆಪಿ ಸೇರಿಸ್ಕೊಂಡಿದೆ ಅನ್ನುವಂತಹ ಸಹಜ ಕುಟುಕನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ರು. ಈಗ ಈ ಪ್ರಕರಣದಲ್ಲಿ ಆರೋಪಿ ಅಂತ ಸಾಬೀತಾದ ಮೇಲೆ ಕೋರ್ಟ್ನ ನಿರ್ದೇಶನ ಆದೇಶ ಬಂದ ನಂತರದಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡಬೇಕು. ಇದೇ ಕೇಸ್ನಲ್ಲಿ ಈಗಾಗಲೇ ಜೈಲು ಶಿಕ್ಷೆಯನ್ನ ಜನಾರ್ದನ ರೆಡ್ಡಿ ಅನುಭವಿಸಿ ಬೇಲ್ ಮೇಲೆ ಹೊರಗೆ ಬಂದಿದ್ರು.
884 ಕೋಟಿ ಹಣ ಪಡೆದಂತಹ ಆರೋಪ ಅವರ ಮೇಲಿತ್ತು. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ 29 ಲಕ್ಷ ಟನ್ ಅದಿರು ಲೂಟಿ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ. ಈ ಪ್ರಕರಣದ ಇತ್ಯರ್ಥ ಆಗಬೇಕಾಗಿದ್ದು ಕೋರ್ಟಲ್ಲೇ. ಇವತ್ತು ಫೈನಲಿ ಅದರ ತೀರ್ಪು ಕೂಡ ಹೊರಬಿದ್ದಿದೆ. ಜನಾರ್ದನ ರೆಡ್ಡಿ ಅವರನ್ನ ದೋಷಿ ಅಂತ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಹೈದರಾಬಾದ್ನ ನಾಂಪಲ್ಲಿಯ ಸಿಬಿಐ ಕೋರ್ಟ್ ಈ ತೀರ್ಪನ್ನ ಕೊಟ್ಟಿರೋದು. ಈ ಮೂಲಕವಾಗಿ ಶ್ರೀನಿವಾಸ್ ರೆಡ್ಡಿ ಮತ್ತು ಜನಾರ್ದನ ರೆಡ್ಡಿ ಇಬ್ಬರು ಈ ಪ್ರಕರಣದ A1 ಮತ್ತು A2 OMC ಅಕ್ರಮ ಗಣಿಗಾರಿಕೆಯಲ್ಲಿ ಇವರಿಬ್ಬರ ಪಾತ್ರ ಸಾಬೀತಾಗಿದೆ. ಲೂಟಿ ಹೊಡೆದಿರೋದು ಕೂಡ ಖಾತ್ರಿ ಅಂತ ನ್ಯಾಯಾಲಯ ಹೇಳ್ತಾ ಇದೆ. ಉಳಿದಂತೆ ಏನೆಲ್ಲ ತೀರ್ಪಿನಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ, ಎಷ್ಟು ಅಕ್ರಮ ಆಗಿದೆ, ಯಾವ ರೀತಿಯಾಗಿ ಆಗಿದೆ, ಉಳಿದಂತೆ ಯಾರೆಲ್ಲ ಆರೋಪಿತರಿದ್ದಾರೆ, ಯಾರು ಅಪರಾಧಿಗಳಾಗಿದ್ದಾರೆ, ಇದರ ಬಗ್ಗೆ ಏನು ಹೇಳಿದೆ ನ್ಯಾಯಾಲಯ ಅನ್ನೋದನ್ನ ಗಮನಿಸಬೇಕು. ಈಗಿರುವಂತಹ ಪ್ರಶ್ನೆ, ಜನಾರ್ದನ ರೆಡ್ಡಿ ಅವರು ತಮ್ಮ ಶಾಸಕ ಸ್ಥಾನವನ್ನು ಕಳ್ಕೊಳ್ತಾರಾ? ಅವರ ಶಾಸಕ ಸ್ಥಾನವನ್ನು ಅವರು ಬಿಡಬೇಕಾಗತ್ತಾ? ಕಾರಣ ಅವರನ್ನ ಬಂಧನಕ್ಕೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಆ ಸಾಧ್ಯತೆಗಳು ದಟ್ಟವಾಗಿದೆ. ಏನಾಗಬಹುದು ಅನ್ನುವಂತಹ ಕುತೂಹಲ ಮನೆ ಮಾಡಿದೆ. ಈ ಬಗ್ಗೆ ಇಲ್ಲಿಯವರೆಗೂ ಕೂಡ ಜನಾರ್ದನ ರೆಡ್ಡಿ ಅವರು ಏನನ್ನೂ ಕೂಡ ರಿಯಾಕ್ಟ್ ಮಾಡಿಲ್ಲ. ಕೋರ್ಟ್ನ ಆದೇಶದ ಪ್ರತಿ ಅಧಿಕೃತವಾಗಿ ಅವರ ಕೈ ಸೇರಿದ ನಂತರದಲ್ಲಿ ಅವರ ಪ್ರತಿಕ್ರಿಯೆ ಲಭ್ಯವಾಗಬಹುದು ಅಂತ ಕಾಣಿಸುತ್ತೆ. ಸಹಜವಾಗಿ ಇದು ಅವರಿಗೆ ಒಂದು ರೀತಿಯ ಆಘಾತವೇ ಸರಿ. ಏನಾಗಬಹುದು ಈ ಕೇಸ್ನಲ್ಲಿ ಅನ್ನುವಂತಹ ಆತಂಕದಲ್ಲೇ ಇಷ್ಟು ದಿನವನ್ನ ದೂಡಿದ್ರು. ಮತ್ತೆ ಜೈಲಿಗೆ ಹೋಗ್ತಾರಾ ಜನಾರ್ದನ ರೆಡ್ಡಿ? ಜನಾರ್ದನ ರೆಡ್ಡಿಗೆ ಮತ್ತೆ ಸಂಕಷ್ಟದ ದಿನಗಳು ಶುರುವಾಗುತ್ತಾ? ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಮತ್ತೆ ಜೈಲಿಗೆ ಹೋಗಿ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತಾ? ಗಂಗಾವತಿ ಶಾಸಕ ರೆಡ್ಡಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಕಾರಣ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಜನಾರ್ದನ ರೆಡ್ಡಿ ಅವರು ದೋಷಿ ಅಂತ ಈ ಪ್ರಕರಣದಲ್ಲಿ ಸಾಬೀತಾಗಿದೆ. ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಈ ಹಿಂದೆ ಕೂಡ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ರು. 3.5 ವರ್ಷಗಳ ಕಾಲ ಜೈಲಿನಲ್ಲಿ ಇದ್ದು ಬಂದಿದ್ರು. ಅದಾದ ನಂತರದಲ್ಲಿ ಬೇಲನ್ನ ಪಡ್ಕೊಂಡಿದ್ರು. ಈಗ ಬಳ್ಳಾರಿಗೂ ಕೂಡ ಎಂಟ್ರಿಯನ್ನ ಪಡ್ಕೊಂಡಿದ್ರು. ಈ ಹಿಂದೆ ಚಂಚಲಗೂಡು, ಬೆಂಗಳೂರು ಎಲ್ಲ ಜೈಲುಗಳಲ್ಲಿ ಅವ್ರನ್ನ ಇರಿಸಲಾಗಿತ್ತು. ಮತ್ತೆ ಈಗ ಜೈಲಿಗೆ ಹೋಗ್ತಾರಾ? ಯಾವ ಕ್ಷಣದಲ್ಲಿ ಬೇಕಾದರೂ ಅವ್ರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಬಂಧನದ ನಂತರದಲ್ಲಿ ಮತ್ತೆ ಜೈಲು ಹಕ್ಕಿ ಆಗ್ತಾರಾ? ಅವರಿಗೆ ಮುಂದಿನ ಕಾನೂನಾತ್ಮಕ ಹೋರಾಟಗಳಿಗೆ ಅವಕಾಶಗಳು ಇರೋದ್ರಿಂದ ಮುಂದೆ ಏನಾಗಬಹುದು, ಅವರ ಶಾಸಕ ಸ್ಥಾನ ಏನಾಗಬಹುದು ಇತ್ಯಾದಿ ಪ್ರಶ್ನೆಗಳು ಸಹಜವಾಗಿ ಈ ಕ್ಷಣಕ್ಕೆ ಎದ್ದೇಳ್ತಾ ಇದೆ. ಇದೆಲ್ಲದರ ಬಗ್ಗೆ ಮುಂದಿನ ಹಂತಗಳಲ್ಲಿ ಯಾವ ರೀತಿಯ ತಿರುವನ್ನು ಪಡ್ಕೊಳ್ಳುತ್ತೆ, ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ನೋಡಬೇಕು. ಮಾಜಿ ಸಚಿವ ಜನಾರ್ದನ ರೆಡ್ಡಿಗೆ 7 ವರ್ಷ ಜೈಲು ಶಿಕ್ಷೆ ಅಂತ ಕೋರ್ಟ್ ಹೇಳಿದೆ. ಕೋರ್ಟ್ನ ಆದೇಶದಲ್ಲಿ ಅವರ ಶಿಕ್ಷೆಯ ಪ್ರಮಾಣ ಏನು ಅನ್ನೋದು ಕೂಡ ಈಗ ಉಲ್ಲೇಖ ಆಗಿದೆ. 7 ವರ್ಷ ಜೈಲು ಶಿಕ್ಷೆಯನ್ನ ಈಗ ಜನಾರ್ದನ ರೆಡ್ಡಿ ಅನುಭವಿಸಬೇಕು. ಮಾಜಿ ಸಚಿವ ಜನಾರ್ದನ ರೆಡ್ಡಿಗೆ 7 ವರ್ಷ ಜೈಲು ಶಿಕ್ಷೆ OMC ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ. ಈ ಹಿಂದೆ 3.5 ವರ್ಷ ಅವರು ಜೈಲು ಶಿಕ್ಷೆಯನ್ನು ಅನುಭವಿಸಿದ್ರಿಂದ ಅದು ಸೇರಿದಂತೆ 7 ವರ್ಷವಾ ಅಥವಾ ಹೆಚ್ಚುವರಿಯಾಗಿ 7 ವರ್ಷನಾ? ಇದರ ಬಗ್ಗೆ ಇನ್ನಷ್ಟು ಕ್ಲಾರಿಟಿಯನ್ನು ಪಡ್ಕೊಳ್ಬೇಕು. ಸದ್ಯ ಮಾಜಿ ಸಚಿವ ಜನಾರ್ದನ ರೆಡ್ಡಿಗೆ 7 ವರ್ಷ ಜೈಲು ಶಿಕ್ಷೆಯನ್ನ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಕೋರ್ಟ್ ನೀಡಿದೆ. ಹೈದರಾಬಾದ್ನ ನಾಂಪಲ್ಲಿಯ ಸಿಬಿಐ ಕೋರ್ಟ್ ಈ ಆದೇಶವನ್ನ ನೀಡಿರೋದು. ಹೀಗಾಗಿ ಜನಾರ್ದನ ರೆಡ್ಡಿ ಮತ್ತೆ ಜೈಲು ಹಕ್ಕಿ ಆಗಬೇಕಾಗಿದೆ. OMC ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಅಕ್ರಮ ಸಾಬೀತಾಗಿದೆ. ಈ ಪ್ರಕರಣದ ಸುದೀರ್ಘ ವಾದವನ್ನು ಆಲಿಸಿರುವಂತಹ ನ್ಯಾಯಾಲಯ ಫೈನಲ್ ಆಗಿ ಇವತ್ತು ಜಡ್ಜ್ಮೆಂಟ್ ಅನ್ನ ಇಟ್ಕೊಟ್ಟಿದೆ. 7 ವರ್ಷ ಜೈಲು ಶಿಕ್ಷೆಯನ್ನ ಪ್ರಕಟ ಮಾಡಿದೆ. ಈ ಪ್ರಕರಣದಲ್ಲಿ ಶ್ರೀನಿವಾಸ್ ಮತ್ತು ಜನಾರ್ದನ ರೆಡ್ಡಿ ಇವರು ಕೂಡ ಅಪರಾಧಿಗಳು ಅಂತ ಕೋರ್ಟ್ ಪರಿಗಣಿಸಿದೆ. ಈ ಹಿಂದೆ 3.5 ವರ್ಷ ಚಂಚಲಗೂಡು ಮತ್ತು ಬೆಂಗಳೂರು ಜೈಲಿನಲ್ಲಿ ಜನಾರ್ದನ ರೆಡ್ಡಿ ಅವರು ಇದ್ರು. ಈಗ ಮತ್ತೆ ಜೈಲಿಗೆ ಜನಾರ್ದನ ರೆಡ್ಡಿ ಶಿಫ್ಟ್ ಆಗುವಂತಹ ಸಮಯ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಆದೇಶ ಕಾಪಿಯಲ್ಲಿ ಈಗ 7 ವರ್ಷ ಜೈಲು ಶಿಕ್ಷೆ ಅಂತ ಇದೆ. ಏನೆಲ್ಲ ಮಾಹಿತಿಗಳಿದೆ ಇನ್ನು ಅಪ್ಡೇಟ್? ದಿವ್ಯ, ಒಟ್ಟು ಪ್ರಕರಣದಲ್ಲಿ 7 ಜನ ಆರೋಪಿಗಳಿದ್ರು. 7 ಆರೋಪಿಗಳಿಗೆ ಸಂಬಂಧಪಟ್ಟಂತೆ ವಿಸ್ತೃತವಾದಂತಹ ವಿಚಾರಣೆ ಕೂಡ ನಡೆದಿತ್ತು. ವಿಚಾರಣೆಯ ಬಳಿಕ ಈಗ 5 ಮಂದಿ ಆರೋಪಿಗಳು ದೋಷಿಗಳು ಅನ್ನುವಂತ ನಿಟ್ಟಿನಲ್ಲಿ ಆದೇಶ ಕೊಟ್ಟಿರುವಂತದ್ದು. 2 ಆರೋಪಿಗಳು ನಿರ್ದೋಷಿಗಳು ಅನ್ನುವಂತ ನಿಟ್ಟಿನಲ್ಲಿ ಆದೇಶವನ್ನ ಕೊಟ್ಟಿದೆ. ಬಾಕಿ ಉಳಿದಂತ 5 ಆರೋಪಿಗಳೇನು ದೋಷಿಗಳಿದ್ರು ಅವರೆಲ್ಲರಿಗೂ ಕೂಡ ತಲಾ 7 ವರ್ಷಗಳ ಕಾಲ ಶಿಕ್ಷೆಯನ್ನ ಕೊಡಲಾಗಿರುವಂತದ್ದು. ಮುಖ್ಯವಾಗಿ A1 ಆಗಿದ್ದಂತಹ BV ಶ್ರೀನಿವಾಸ್ ರೆಡ್ಡಿ ಇವರು OMC ಕಂಪನಿ ನಿತ್ತು, ಅದರ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ರು. ಅವರಿಗೆ
7 ವರ್ಷ ಶಿಕ್ಷೆ ಆಗಿರುವಂತದ್ದು. ಇನ್ನು ರೆಡ್ಡಿಯ ಆಪ್ತ ಸಹಾಯಕರಾಗಿದ್ದಂತ ಅಲಿ ಖಾನ್ ಮತ್ತೆ ಗಣಿ ಇಲಾಖೆಯ ಮಾಜಿ ನಿರ್ದೇಶಕ ಆಗಿದ್ದಂತಹ ವಿ.ಡಿ. ಗೋಪಾಲ್ ಜೊತೆಗೆ ನಿವೃತ್ತ IAS ಅಧಿಕಾರಿ ಆಗಿರುವಂತಹ ಕೃಷ್ಣಾನಂದಂ ಅವ್ರಿಗೆ ಈಗ 7 ವರ್ಷಗಳ ಶಿಕ್ಷೆ ಆಗಿರುವಂತದ್ದು. ಜನಾರ್ದನ್ ರೆಡ್ಡಿ ಅವ್ರಿಗೂ ಕೂಡ ಈಗ 7 ವರ್ಷದ ಶಿಕ್ಷೆ ಆಗಿದೆ. ಇದ್ರ ಜೊತೆಗೆ ಈಗ ಸವಿತಾ ಇಂದ್ರ ರೆಡ್ಡಿ ಅಂದ್ರೆ ಮಾಜಿ ತೆಲಂಗಾಣದ ಸಚಿವೆ, ಆ ಸಮಯದಲ್ಲಿ ಗಣಿ ಸಚಿವೆ ಆಗಿದ್ರು. ಇವ್ರಿಗೂ ಮತ್ತೆ ಇನ್ನೊಬ್ರು ಲಿಂಗಾರೆಡ್ಡಿ ಅನ್ನುವಂಥವ್ರಿಗೆ ಇಬ್ಬರಿಗೂ ಈಗ ಸದ್ಯಕ್ಕೆ ನಿರ್ದೋಷಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಕೋರ್ಟ್ ಆದೇಶವನ್ನ ಕೊಡುವಂತ ಕೆಲಸವನ್ನ ಮಾಡಿರುವಂತದ್ದು. ಹೀಗಾಗಿ ಈಗ 7 ವರ್ಷದ ಶಿಕ್ಷೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ಸೇರಿದಂತೆ ಉಳಿದ 4 ಜನ ಆರೋಪಿಗಳೇನಿದ್ದಾರೆ ಅವರ ಆರೋಪಿಗಳೀಗ ಸದ್ಯಕ್ಕೆ ಜೈಲಿಗೆ ಹೋಗ್ಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗಿರುವಂತದ್ದು. ಮೇಲ್ಮನವಿ ಸಲ್ಲಿಸಲಿಕ್ಕೂ ಕೂಡ ಅವಕಾಶಗಳಿದಾವೆ. ಅಲ್ಲಿ ಈಗ ಅವ್ರು ಹೋಗಿ ಕೋರ್ಟ್ ನಲ್ಲಿ ಜಾಮೀನನ್ನ ಕೋರ್ಬೇಕಾಗತ್ತೆ. ಅದಕ್ಕೆ ಸಾಕಷ್ಟು ಸಮಯ ಕೂಡ ಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಈಗ ಮುಂದಿನ ಕಾನೂನು ಹೋರಾಟ ಹೇಗಿರುತ್ತೆ ಅನ್ನುವಂಥದ್ದು ಒಂದು ನೋಡ್ಬೇಕು. ಮತ್ತೊಂದು ಕಡೆಗೆ ಈಗ ಇದು ದೋಷಿಗಳು ಅಂತ ಕನ್ಫರ್ಮ್ ಆಗಿರುವಂತ ಹಿನ್ನೆಲೆಯಲ್ಲಿ, ಕೋರ್ಟ್ ನಿಂದ ಆದೇಶ ಬಂದಿರುವಂತಹ ಹಿನ್ನೆಲೆಯಲ್ಲಿ ಈಗ ಜನಾರ್ದನ್ ರೆಡ್ಡಿ ಸೇರಿ ಇತರೆ 5 ಜನ ಆರೋಪಿಗಳನ್ನ ಕೂಡ ಈಗ ಶೀಘ್ರದಲ್ಲಿ ಆಂಧ್ರ ಪ್ರದೇಶ ಪೊಲೀಸರು ಬಂಧನ ಮಾಡಲಿದ್ದಾರೆ. ದಿವ್ಯಾ, ಸೊ ಅಂದ್ರೆ ಇದನ್ನ ಕ್ರಿಮಿನಲ್ ಪ್ರಕರಣ ಅಂತ ದಾಖಲು ಮಾಡ್ಕೊಳ್ಳಾಗಿತ್ತಲ್ವಾ ಶಬ್ಬೀರ್? ಹೌದು. ಸರ್ಕಾರಕ್ಕೆ ವಂಚನೆ ಮಾಡುವಂತ ನಿಟ್ಟಿನಲ್ಲಿ ಇದನ್ನ ಕ್ರಿಮಿನಲ್ ಪ್ರಕರಣ ಅನ್ನುವಂತ ನಿಟ್ಟಿನಲ್ಲಿ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಮಾಜಿ ಸಚಿವ ಜನಾರ್ದನ ರೆಡ್ಡಿಗೆ ಮತ್ತೆ ವನವಾಸ, ಜನಾರ್ದನ ರೆಡ್ಡಿಗೆ ಮತ್ತೆ ಜೈಲೂಟ ಗತಿ. ಕಾರಣ 7 ವರ್ಷ ಜೈಲು ಶಿಕ್ಷೆಯನ್ನ ಪ್ರಕಟ ಮಾಡಿದೆ ಓಬಳಾಪುರ ಮೈನಿಂಗ್ ಕೇಸ್ನಲ್ಲಿ ಜನಾರ್ದನ ರೆಡ್ಡಿ ದೋಷಿ. ಜನಾರ್ದನ ರೆಡ್ಡಿಗೆ 7 ವರ್ಷ ಶಿಕ್ಷೆ ಅಂತ ಸಿಬಿಐ ಕೋರ್ಟ್ ಆದೇಶವನ್ನ ಇತ್ತಿದೆ. ಈ ಮೂಲಕವಾಗಿ ಮತ್ತೆ ಜೈಲು ಶಿಕ್ಷೆ, ಜೈಲು ವನವಾಸವನ್ನ ಅನುಭವಿಸಬೇಕಾಗಿ ಬಂದಿದೆ ಶಾಸಕ ಜನಾರ್ದನ ರೆಡ್ಡಿ. ಓಬಳಾಪುರಂ ಮೈನಿಂಗ್ ಕೇಸ್ನಲ್ಲಿ ಜನಾರ್ದನ ರೆಡ್ಡಿ ದೋಷಿ ಅಂತ ಪರಿಗಣಿಸಲಾಗಿದೆ. ಈ ಪ್ರಕರಣವನ್ನು ಕ್ರಿಮಿನಲ್ ಪ್ರಕರಣ ಅಂತ ಪರಿಗಣಿಸಲಾಗಿತ್ತು. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಅಗತ್ಯ ಅನುಮತಿ ಪಡೆಯದೆ ಮತ್ತು ಸರ್ಕಾರಕ್ಕೆ ರಾಜಧನ ಮತ್ತಿತರ ಶುಲ್ಕ ಪಾವತಿಸಿದ ಆರೋಪಿಗಳನ್ನಾಗಿ ಇವರುಗಳನ್ನ ದಾಖಲು ಮಾಡಲಾಗಿತ್ತು. ಈ ಕೇಸ್ನ 7 ಆರೋಪಿಗಳು ಅಪರಾಧಿ ಅಂತ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಈ ಮೂಲಕವಾಗಿ 7 ವರ್ಷ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾರೆ ಜನಾರ್ದನ ರೆಡ್ಡಿ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಶಬ್ಬೀರ್, ಈಗ 7 ವರ್ಷ ಜೈಲು ಶಿಕ್ಷೆ ಅಂತ ಕೋರ್ಟ್ ಹೇಳ್ತಾ ಇದೆ. ಈ ಹಿಂದೆ ಕೂಡ ಇದೇ ಕೇಸ್ನಲ್ಲಿ 3.5 ವರ್ಷಗಳ ಕಾಲ ಅವರು ಜೈಲಿನಲ್ಲಿದ್ರು. ಹಾಗಾದ್ರೆ ಅದೂ ಸೇರಿ 7 ವರ್ಷನಾ ಅಥವಾ ಹೆಚ್ಚುವರಿಯಾಗಿ 7 ವರ್ಷನಾ? ಏನಿದೆ ಸ್ಪಷ್ಟವಾಗಿ? ದಿವ್ಯ, ಈಗಾಗಲೇ ಕೋರ್ಟ್ 7 ವರ್ಷದ ಜೈಲು ಶಿಕ್ಷೆ ಅಂತ ಘೋಷಣೆ ಮಾಡಿರುವಂತದ್ದು, ಆದೇಶವನ್ನ ಕೊಟ್ಟಿದೆ. ಸೊ ಈ ಹಿಂದೆ ಪ್ರಕರಣದಲ್ಲಿ ಏನು ಜೈಲಿನಲ್ಲಿ ಇದ್ದಂತ ಸಮಯ ಏನಿತ್ತು ಅದನ್ನು ಕೂಡ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಸೊ ಈ ಹಂತದಲ್ಲಿ ಆ ಶಿಕ್ಷೆಯನ್ನ ಆ ಶಿಕ್ಷೆಯನ್ನ ಇನ್ಕ್ಲೂಡ್ ಮಾಡುವಂತ ಸಾಧ್ಯತೆಗಳನ್ನ ಕೂಡ ಈಗ ನಾವು ಕಾದ್ ನೋಡ್ಬೇಕು. ಅಂದ್ರೆ ಈಗ ಆಗಿರುವಂತ ಶಿಕ್ಷೆಯನ್ನ ಹೊರತುಪಡಿಸಿ 7 ವರ್ಷವೋ ಅಥವಾ ಈ ಶಿಕ್ಷೆಯನ್ನ ಸೇರಿಸಿ 7 ವರ್ಷವೋ ಅನ್ನುವಂಥದ್ದನ್ನ ಕೂಡ ನಾವು ಗಮನಿಸಬೇಕಾಗತ್ತೆ. ಸಾಮಾನ್ಯವಾಗಿ ಇಂತಹ ಪ್ರಕರಣಗಳಲ್ಲಿ ಜಾಮೀನು ಪಡೆದುಕೊಂಡು ಹೊರಗಡೆ ಬಂದಿರ್ತಾರೆ ಆರೋಪಿ, ಆದ್ರೆ ಎಷ್ಟು ದಿನಗಳು ಜೈಲಿನಲ್ಲಿ ಇದ್ರು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಅಂಕಿ ಅಂಶಗಳು ಕೂಡ ಇರ್ತವೆ. ಶಿಕ್ಷೆಯ ಪ್ರಮಾಣ ಪ್ರಕಟ ಆದಂತ ಸಂದರ್ಭದಲ್ಲಿ ಈಗಾಗಲೇ ಸೆರೆಮನೆ ವಾಸವನ್ನ ಅನುಭವಿಸಿದಂತ ದಿನಗಳ ತೆಗೆದು ಬಾಕಿ ಉಳಿದಂತಹ ದಿನಗಳಿಗೆ ಅಥವಾ ಅವಧಿಗೆ ಶಿಕ್ಷೆಯನ್ನು ನೀಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಜನಾರ್ದನ್ ರೆಡ್ಡಿ ಅವರ ಪ್ರಕರಣದಲ್ಲಿ ಇನ್ನಷ್ಟು ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಸಿಗಬೇಕಾಗಿರುವಂತದ್ದು. ಆದ್ರೆ ಕೋರ್ಟ್ 7 ವರ್ಷದ ಶಿಕ್ಷೆ ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಆದ್ರೆ ಈಗಾಗಲೇ ಅನುಭವಿಸಿರುವ ಶಿಕ್ಷೆಯ ಪ್ರಮಾಣವನ್ನು ಹೊರತುಪಡಿಸಿಯಾ ಅಥವಾ ಅದನ್ನ ಸೇರಿಸಿ ಅನ್ನುವಂಥದ್ದು ಇನ್ನಷ್ಟೇ ಖಚಿತ ಆಗ್ಬೇಕಾಗಿರುವಂತದ್ದು. ವಕೀಲರನ್ನ ಸಂಪರ್ಕಿಸುವಂತ ಕೆಲಸಗಳನ್ನ ಕೂಡ ಮಾಡ್ತಾ ಇದೀವಿ. ವಕೀಲರು ಒಂದಿಷ್ಟು ಮಾಹಿತಿಗಳನ್ನ ಕೊಟ್ಟ ಬಳಿಕ ಶಿಕ್ಷೆಯ ಪ್ರಮಾಣ ಒಟ್ಟು ಎಷ್ಟು ಪ್ರಮಾಣದ್ದು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದ್ರೆ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು 7 ವರ್ಷ ಶಿಕ್ಷೆ ಅಂತ ಗೊತ್ತಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಹಿಂದೆ ಜಾಮೀನು ಪಡಿಲಿಕ್ಕಿಂತ ಮುಂಚೆ 3.5 ವರ್ಷ ಏನು ಜೈಲಲ್ಲಿ ಇದ್ರು ಆ ಶಿಕ್ಷೆಯ ಪ್ರಮಾಣ ಇದಕ್ಕೆ ಒಳಗೊಳ್ಳುವಂತ ಸಾಧ್ಯತೆಗಳಿದಾವೆ. ದಿವ್ಯಾ, ಶಬ್ಬೀರ್ ಮತ್ತೆ ಕನೆಕ್ಟ್ ಮಾಡ್ಕೊಳ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. 7 ವರ್ಷ ಜೈಲು ಶಿಕ್ಷೆ ಅಂತ ಶಿಕ್ಷೆಯ ಪ್ರಮಾಣವನ್ನ ಘೋಷಣೆ ಮಾಡಿದೆ. ಇನ್ನು